ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಇವತ್ತು ಶನಿವಾರ. ಇವತ್ತಿನ ವ್ಲಾಗ್ನ ಇವತ್ತೇ ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಒಂದಷ್ಟು ಪ್ರಾಡಕ್ಟ್ನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಮೀಶೋಯಿಂದ. ಅದನ್ನು ಕೂಡ ತೋರಿಸ್ತೀನಿ. ಹಾಗೆಯೇ ಡಿಮಾರ್ಟ್ ಶಾಪಿಂಗು, ಡಿಮಾರ್ಟ್ ಹೋಗಿದ್ವಿ. ಸೊ ಇಷ್ಟೆಲ್ಲ ಆಫರ್ ಇದೆ ನ್ಯೂ ಇಯರ್ಗೆ, ಕ್ರಿಸ್ಮಸ್ಗೆ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ವಿಡಿಯೋನ ಪೂರ್ತಿಯಾಗಿ ನೋಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬೆಳಗ್ಗೆ ಇವತ್ತು ಎದ್ದಿದ್ದು 7 ಗಂಟೆ ಆಗಿತ್ತು. ಸ್ವಲ್ಪ ಲೇಟಾಗಿ ಎದ್ದೆ. 7 ಗಂಟೆಗೆ ಎದ್ದೆ. ಇನ್ನೇನು ತನಗೂ ರಜಾ ಅಲ್ವಾ, ಹಂಗಾಗಿ ಎದ್ದು ಸ್ವಲ್ಪ ರೆಡಿಯಾದೆ. 8-8:30 ಅಷ್ಟರಲ್ಲಿ ಒಂದಷ್ಟು ಪ್ರಾಡಕ್ಟ್ ಆರ್ಡ್ರ್ ಮಾಡಿದ್ದೆ ಮೀಶೋಯಿಂದ, ಹೋಮ್ ಡೆಕೋರೇಗೆ ಅಂತ ಹೇಳ್ಬಿಟ್ಟು. ಅದೆಲ್ಲ ಬಂದಿದೆ. 4 ಪ್ರಾಡಕ್ಟ್ ಒಟ್ಟಿಗೆ ಬಂತು. ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ. 3 ಪ್ರಾಡಕ್ಟ್ ಬಂತು, ಆಮೇಲೆ ಇನ್ನೊಂದು ಪ್ರಾಡಕ್ಟು ಲೇಟಾಗಿ ಬಂತು. ಇದು ವಾಲ್ ಸ್ಟಿಕ್ಕರ್ ಬರುತ್ತಲ್ವ ಫ್ರೆಂಡ್ಸ್, ಅದು. ಇದರ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಬೋದು. ಪ್ರೈಸು, ಪ್ರಾಪರ್ ಪ್ರೈಸು ಅದರಲ್ಲೇ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಚೆನ್ನಾಗಿದೆ ಇದು ಗೊಂಬೆದು. ಇದು ರೂಮ್ಗೆಲ್ಲ ಅಂಟಿಸೋದಕ್ಕೆ ಚೆನ್ನಾಗಿರುತ್ತೆ. ಗೋಡೆ ಎಲ್ಲ ಬೋಳ ಇದೆಯಲ್ವಾ ಅಂತ ಹೇಳ್ಬಿಟ್ಟು ತರಿಸಿದ್ದೀನಿ. ಹಾಗೆಯೇ ಮೀಶೋಯಿಂದ ಮತ್ತು ಇನ್ನೂ 2 ಪ್ರಾಡಕ್ಟ್ ತರಿಸಿದ್ದೀನಿ ನೋಡಿ. ಅದರಲ್ಲಿ ಎಷ್ಟು ನೀಟಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು ಈ ಪ್ಯಾಕಿಂಗು ಓಪನ್ ಮಾಡೋದು ಕೂಡ ತೋರಿಸ್ತಾ ಇದ್ದೀನಿ. ಇದನ್ನ ತುಂಬ ದಿನದಿಂದ ತರಿಸ್ಬೇಕು ಅಂತ ಯೋಚನೆ ಮಾಡ್ತಾನೇ ಇದ್ದೆ. ನಂಗೆ ಸಖತ್ತು ಈ ಒಂದು ಹಸು ಮತ್ತು ಕರು ಗೊಂಬೆ ಇದು ತುಂಬ ಇಷ್ಟ ಆಯಿತು, ಇದನ್ನು ತರಿಸ್ಬೇಕಂತೇಳಿ. ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಅಂದರೆ ಅಷ್ಟು ಕ್ಯೂಟಾಗಿದೆ ಇದು ನೋಡಿ. ತುಂಬ ಬ್ಯೂಟಿಫುಲ್ಲಾಗಿದೆ. ನನಗಂತೂ ಸಖತ್ ಇಷ್ಟ ಆಯ್ತು ಇದು ಹಸು ಕರು ಗೊಂಬೆ. ಇದಿದ್ದರೆ ಮನೆಗೆ ಒಳ್ಳೆಯದು ಅಂತ ಹೇಳ್ತಾರೆ, ಹಂಗಾಗಿ ನಾನು ಅದನ್ನು ತರಿಸಿದ್ದೀನಿ. ತುಂಬ ಜನ ವಿಡಿಯೋಸಲ್ಲೆಲ್ಲ ನಾನು ನೋಡಿದ್ದೀನಿ, ಇದಿದ್ದರೆ ಒಳ್ಳೆಯದು ಅಂತಾರೆ. ಚೆನ್ನಾಗಿದೆ, ಹಂಗಾಗಿ ತರಿಸ್ದೆ. ಅದಾದಮೇಲೆ ಈ ಕುಂಡಗಳು ಬರ್ತಾವಲ್ವ ಫ್ರೆಂಡ್ಸ್, ಅಂದರೆ ಪಾಟ್ಗಳು, ಗಿಡದ ಪಾಟ್ ಥರ ಚಿಕ್ಕ ಸೈಜ್. ಇದು ನಾನು ಸ್ವಲ್ಪ ದೊಡ್ಡದು ಬರುತ್ತೇನೋ ಅಂತ ಅಂದ್ಕೊಂಡ್ರೆ ತುಂಬ ಪುಟಾಣಿ ಇದೆ ಇದು. ಇದು 100-120 ರೂಪಾಯಿ ಏನೋ ಇದೆ. ಪರವಾಗಿಲ್ಲ, ಕೊಡ್ಬೋದು. ಚೆನ್ನಾಗಿ ಕಾಣಿಸುತ್ತೆ, ವೀಡಿಯೋಸ್ಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನಾನು ಒಂದೆರಡು ಹ್ಯಾಂಗ್ ಮಾಡೋ ತರಿಸಿದೆ, ಅದ್ರ ಮೇಲೆ ಇಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಹೋಮ್ ಡೆಕೋರ್ಗೆ ಅಂತೇಳಿ ಇದನ್ನು ತರಿಸಿದ್ದೀನಿ. ಇದನ್ನೆಲ್ಲ ಆರ್ಡ್ರ್ ಮಾಡಿ ಸುಮಾರು ಒಂದು 8 ದಿನ ಮೇಲಾಗಿತ್ತು. ಇವತ್ತು ಬರ್ತಾ ಇದೆ ಎಲ್ಲ ಒಟ್ಟಿಗೆ. ನೋಡಿ ಎಷ್ಟು ಚೆನ್ನಾಗಿದೆ. ಪುಟಾಣಿ ಸೈಜ್ ಆಯಿತು. ಅದರ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ. ಕೈಯಲ್ಲಿಟ್ಟರೆ ಇಷ್ಟೇ ಸೈಜ್ ಅದು. ಇಷ್ಟ ಆಯಿತು, ಇದನ್ನು ಇಷ್ಟ ಆಯಿತು. ಆದರೆ ತುಂಬ ಚಿಕ್ಕದಾಯಿತು ಅಂತ ಅನ್ನಿಸ್ತು ನನಗೆ. ಅಂದರೆ ನಾನು ತರಿಸಿರೋ ಹ್ಯಾಂಗಿಂಗ್ ಏನಿದೆ ನೋಡಿ ವುಡ್ಡಂದು, ಅದ್ರ ಮೇಲೆ ಇಡೋದಕ್ಕೆ ಕರೆಕ್ಟಾಗಿದೆ. ಹಾಗೆ ಇದು ಈವ್ನಿಂಗ್ ಬಂದಿದ್ದು ಫ್ರೆಂಡ್ಸ್. ಇದನ್ನು ಕೂಡ ಇದ್ರ ಒಟ್ಟಿಗೆ ತೋರಿಸ್ತಾ ಇದ್ದೀನಿ. ಆನೆಗಳು, ಮನೆಯಲ್ಲಿ ಆನೆಗಳು ಮತ್ತು ಹಸು ಇದ್ರೆ ಒಳ್ಳೇದಂತ ಹೇಳ್ತಾರೆ, ಹಂಗಾಗಿ ಇದನ್ನು ಕೂಡ, ಆನೆಗಳನ್ನ ಕೂಡ ತರಿಸಿದ್ದೀನಿ 2. ಆನೆಗಳಂತೂ ಸಿಕ್ಕಾಬಟ್ಟೆ ಕ್ಯೂಟ್ ಇದೆ. ಇಲ್ಲಿ ನೋಡಿ, ಪುಟಾಣಿ ಸೈಜು. ಇದನ್ನು ಕೂಡ ಪ್ರೈಸ್ ಎಲ್ಲ ಜಾಸ್ತಿ ಇಲ್ಲ, ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರೋ ಲಿಂಕ್ ಮುಖಾಂತರ ಚೆಕ್ ಮಾಡ್ಬೋದು. ಮಾತ್ರ ಕ್ವಾಲಿಟಿ ಎಕ್ಸಲೆಂಟ್ ಆಗಿದೆ. 130, 125, 130 ಇದೆ ಇದು. ಕರೆಕ್ಟಾಗಿ ನೋಡ್ಬೇಕು ನಾನು. ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೆ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ದೋಸೆ ಮಾಡಿದ್ದೆ. ದೋಸೆಗೆ ಕಾಂಬಿನೇಷನ್ ಆಗಿ ಏನು ಮಾಡೋದು ಅಂತ ಯೋಚಿಸ್ತಿದ್ದೆ. ಮೊಳಕೆ ಕಾಳು ಇತ್ತಲ್ವ, ಹಂಗಾಗ್ಬಿಟ್ಟು ಮೊಳಕೆ ಕಾಳಲ್ಲಿ ನಾನು ಇವತ್ತು ಒಂದು ಸುಮ್ಮನೆ ಹಾಗೆ ಸಿಂಪಲ್ ಗ್ರೇವಿ ಥರ ಮಾಡ್ಕೊತಾ ಇದ್ದೀನಿ, ಅಂದರೆ ದೋಸೆಗೆ ತಿನ್ನೋ ಥರ. ಇಲ್ಲಿ ನಾನೀಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಬಿಟ್ಟು ಒಂದು 1/4 ಟೇಬಲ್ ಸ್ಪೂನು ಜೀರಿಗೆ ಮತ್ತು ಸಾಸಿವೆ ಹಾಕಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೋದು. ನಾನು ಸಣ್ಣ ಸಣ್ಣಗೆ ಹೆಚ್ಚಾಕೊಂಬಿಟ್ಟಿದ್ದೀನಿ ಎಲ್ಲ. ಒಂದೊಂದು ಸ್ಪೂನು ಶುಂಠಿ, ಒಂದೊಂದು ಸ್ಪೂನ್ ಬೆಳ್ಳುಳ್ಳಿ, 1 ಸ್ಪೂನ್ ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಒಂದು ದೊಡ್ಡ ಸೈಜ್ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದ ನಂತರ ಇಲ್ಲಿ 3 ಟೊಮೆಟೊ, ಇದು 3 ಟೊಮೆಟೊನ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಗೊಜ್ಜು ಥರ ಬರಲಿ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. 3 ಟೊಮೆಟೊನ ಚೆನ್ನಾಗಿ ಈಗ ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೆಟೊ ಎಲ್ಲ ಮೆತ್ತಗೆ ಬೇಯಬೇಕು. ಟೊಮೆಟೊ ಎಲ್ಲ ಈಗ ನೋಡಿ ಮೆತ್ತಗೆ ಬೆಂದಿದೆ. ಬೆಂದಾದಮೇಲೆ ಇದಕ್ಕೆ ಸ್ವಲ್ಪ ಮಸಾಲ ಪುಡಿಗಳನ್ನ ಸೇರಿಸೋದು, ಅಂದರೆ ಖಾರ ಪೌಡರು ಅದೆಲ್ಲ ಸೇರಿಸ್ಬೇಕಾಗತ್ತೆ. ಈಗ ಇದಕ್ಕೆ ನಾನು ಖಾರಕ್ಕೆ ತಕ್ಕಾಗಿ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ತಾಯಿದ್ದೀನಿ. ಮತ್ತು ಗರಂ ಮಸಾಲ ಪುಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಪುಡಿ. ಅದಾದಮೇಲೆ ಸ್ವಲ್ಪ ಉಪ್ಪು, ಕಲ್ಲುಪ್ಪು, ಇದಕ್ಕೆಲ್ಲ ಮಸಾಲೆಗೆ ಹಿಡಿಬೇಕಲ್ವ, ಹಂಗಾಗಿ ಸ್ವಲ್ಪ ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಚೆನ್ನಾಗೀಗ ಮಿಕ್ಸ್ ಕೊಡ್ತಾಯಿದ್ದೀನಿ. ಚೆನ್ನಾಗೀಗ ಮಿಕ್ಸ್ ಆಯಿತು ನೋಡ್ಬೋದು. ಈಗ ನಾನು ತೊಳೆದು ಇಟ್ಕೊಂಡಿದ್ದೀನಿ ಮೊಳಕೆ ಕಾಳು. ಇದೊಂದು ಸ್ವಲ್ಪ ಮೊಳಕೆ ಕಾಳು, ಅಂದರೆ ಏನೊಂದು 50-60 ಗ್ರಾಮಷ್ಟು ಮೊಳಕೆ ಕಾಳು ಅಷ್ಟೇ. ಚೆನ್ನಾಗಿ ಮೊಳಕೆ ಬಂದಮೇಲೆ
ಜಾಸ್ತಿ ಆಗಿದೆ ಹೆಸರು ಕಾಳು. ಅಷ್ಟನ್ನು ಈಗ ನಾನು ಇದರಲ್ಲಿ ಹಾಕಿದ್ದೀನಿ. ಈ ಮಸಾಲ ಒಳಗಡೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗೀಗ ಫ್ರೈ ಆಗ್ತಾ ಬಂತು ನೋಡಿ. ಇದಕ್ಕೆ ನೀರು ಸೇರಿಸ್ಬೇಕಾಗುತ್ತೆ. ನೀರು ಸೇರಿಸ್ಬಿಟ್ಟು ಕುಕ್ಕರಲ್ಲಿ ಡೈರೆಕ್ಟಾಗಿ ವಿಷಲ್ ಹಾಕ್ಸ್ತೀನಿ. ನೀವು ಬೇಕಾದರೆ ಮಸಾಲ ಸಪ್ರೇಟ್ ಮಾಡಿಕೊಂಡು ಸಪ್ರೇಟಾಗಿ ಕಾಳನ್ನೇ ಬೇಯಿಸ್ಕೊಂಡು ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು. ನಾನು ಕುಕ್ಕರಲ್ಲೇ ಡೈರೆಕ್ಟ್ ವಿಷಲ್ ಹಾಕ್ಸ್ಬಿಡ್ತೀನಿ. 1 ಲೋಟದಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ. ನಿಮಗೆ ಗ್ರೇವಿ ಥರ ಇರಬೇಕು, ಪಲ್ಯ ಥರ ಇರಬೇಕು, ಯಾವ ಥರ ಇರಬೇಕು ಅಂತ ನೋಡಿಕೊಂಡು ನೀವು ನೀರನ್ನು ತಕ್ಕಾಗ ಹಾಕ್ಕೊಳ್ಳಿ. ನಂಗೆ ಸ್ವಲ್ಪ ತೆಳುವಾಗಿ ಗ್ರೇವಿ ಥರ ಬೇಕು, ಹಂಗಾಗಿ ನೀರು ಹಾಕಿದ್ದೀನಿ 1 ಲೋಟ. ಇವಾಗ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ವಿಷಲ್ ಕೂಗಿಸ್ಕೊತೀನಿ. 3 ವಿಷಲ್ ಕೂಗಿಸ್ಕೊತೀನಿ. ಚೆನ್ನಾಗಿ ಬೇಯಬೇಕಿದು, ಹಾಗಾಗಿ 3 ವಿಷಲ್ ಕೂಗಿಸ್ಕೊತೀನಿ. ಮೆತ್ತಗೆ ಬೆಂದರೆ ಇನ್ನೂ ಚೆನ್ನಾಗಿರುತ್ತೆ. ಆದರೆ ಇದು ಇನ್ನೂ ಒಂಚೂರು ಬೇಯಬೇಕಿತ್ತು ಅಂತ ಅನ್ನಿಸ್ತು. ಇನ್ನೂ ಮೆತ್ತಗಾಗಿದ್ದರೆ ಇನ್ನೂ ಚೆನ್ನಾಗಿರೋದು. ಸ್ವಲ್ಪ ನೀರು ಕೂಡ ಹೋಗ್ಬಿಟ್ಟಿತ್ತು, ಹಂಗಾಗಿ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಒಂದು ಅರ್ಧ ಲೋಟಕ್ಕಿಂತ ಕಡಿಮೆ ನೀರನ್ನು ಹಾಕ್ತಾಯಿದ್ದೀನಿ. ನೀರನ್ನು ಹಾಕಿ ಮತ್ತೊಂದು ಸ್ವಲ್ಪ ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ. ನೀವು ಸ್ಟಾರ್ಟಿಂಗೇ ಒಂಚೂರು ನೀರನ್ನು ಬೇಕಾದ್ರೆ ಜಾಸ್ತಿ ಹಾಕ್ಕೊಂಬಿಟ್ಟು ನೀವು ಗ್ರೇವಿ ಥರ ಮಾಡ್ಕೊಳ್ಳಿ. ನಾನು ನೀರನ್ನು ಹಾಕಿ ಮತ್ತೊಂದು ಸಲ ಕುದಿಯೋದಕ್ಕೆ ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ. ಹಾಗೆ ಇದಕ್ಕೆ ಒಂಚೂರು ತುಪ್ಪ ಹಾಕ್ತಾಯಿದ್ದೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಂಗಾಗಿ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ತುಪ್ಪ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನು ನಿಮ್ಗೆ ಗೊತ್ತಿರೋಂಗೆ ಮೊಳಕೆ ಕಾಳೆಲ್ಲ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಗ್ರೇವಿ ಸಖತ್ತಾಗಿ ರೆಡಿ ಆಯಿತು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಂಡು ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಅದಾದಮೇಲೆ ದೋಸೆ ಹಾಕ್ತಾಯಿದ್ದೀನಿ ಈಗ. ಚಪಾತಿ ಜೊತೆ ರೊಟ್ಟಿ ಜೊತೆ ಎಲ್ಲ ಚೆನ್ನಾಗಿರುತ್ತೆ ಈ ಗ್ರೇವಿ. ದೋಸೆ ಹಾಕಿ ತನುಗೆ ಬ್ರೇಕ್ಫಾಸ್ಟ್ ಹಾಕ್ಕೊಡ್ತೀನಿ. ಇವತ್ತು ಸ್ವಲ್ಪ ಹೊರಗಡೆ ಕೆಲಸ ಬೇರೆ ಇದೆ ಅಂತ ಹೇಳಿದ್ನಲ್ವ, ಹಂಗಾಗಿ ಹೋಗಬೇಕು. ಅದ್ರ ಜೊತೆ ಶಾಪಿಂಗ್ ಬೇರೆ ಮಾಡ್ಕೊಂಬರೋದಕ್ಕೆ ಹೋಗಬೇಕು. ಮನೆಗೆ ಸ್ವಲ್ಪ ದಿನಸಿ ಎಲ್ಲ ಬೇಕಿತ್ತು, ಹಂಗಾಗಿ ಡಿಮಾರ್ಟಲ್ಲಿ ಲಾಸ್ಟ್ ಟೈಮ್ ಹೋದಾಗಲೂ ನನಗೆ ಪರವಾಗಿಲ್ಲ, ಎಲ್ಲ ಕಡಿಮೆ ಕಡಿಮೆ ಅಂತಲೇ ಅನಿಸ್ತಾಯಿತ್ತು. ಹಂಗಾಗಿ ಡಿಮಾರ್ಟಲ್ಲೇ ತಂದುಬಿಡೋಣ ಒಟ್ಟಿಗೆ ಅಂತೇಳಿ ಡಿಮಾರ್ಟ್ಗೆ ಹೊರಟಿದ್ದೀವಿ ಇವತ್ತು. ಮಧ್ಯಾಹ್ನ ಬಂದರು ನನ್ನ ಹಸ್ಬೆಂಡು. ಬೆಳಗ್ಗೆನೇ ತನೂ ರೆಡಿ ಆದಳು ಸ್ನಾನ ಮುಗಿಸಿದ ತಕ್ಷಣವೇ. ಆದರೆ ನನ್ನ ಹಸ್ಬೆಂಡ್ ಬಂದಿದ್ದು ಮಧ್ಯಾಹ್ನ ಆಯಿತು. ಹಂಗಾಗಿ ಈಗ ನಾವು ಮಧ್ಯಾಹ್ನ ಹೊರಟಿದ್ದೀವಿ. ಈ ಡ್ರೆಸ್ ಹಾಕ್ಕೊಂಡು ಅವಳು ರೆಡಿಯಾಗಿದ್ದಾಳೆ, ನಾನು ಈ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಫ್ರೆಂಡ್ಸ್, ಈಗ 1:30 ಆಯಿತು. ಶಾಪಿಂಗ್ ಹೋಗ್ತಾ ಇದ್ದೀವಿ ಇವತ್ತು. ಸ್ವಲ್ಪ ಮನೆಗೆ ಸಾಮಾನು ಬೇಕು, ಮತ್ತು ಇನ್ನೊಂದು ಸ್ವಲ್ಪ ಪರ್ಸ್ನಲ್ ಕೆಲಸಗಳಿದೆ. ಅದನ್ನೆಲ್ಲ ಮುಗಿಸ್ಕೊಂಡು ಸಾಮಾನೆಲ್ಲ ತೊಗೊಂಡು ಬರೋಣ ಅಂತ ಹೊರಟಿದ್ದೀವಿ. ಹಾಗೆಯೇ ತನೂ ರೆಡಿಯಾಗಿದ್ದಾಳೆ. ನನ್ನ ಹಸ್ಬೆಂಡ್ ಈಗ ಬಂದರು. ಇವಾಗ ಹೋಗ್ತಾ ಇದ್ದೀವಿ ಶಾಪಿಂಗಿಗೆ. ಸೊ ಬನ್ನಿ, ಶಾಪಿಂಗ್ ಹೋಗಿ ಬಂದಾದಮೇಲೆ ಏನೆಲ್ಲ ತಂದಿದ್ದೀನಿ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನಾವಿವತ್ತು ಬಂದಿರೋ ಡಿಮಾರ್ಟ್ ಬಂದು ಗೊಟಗೆರೆ ಹತ್ರ ಇರೋವಂಥದ್ದು. ತುಂಬ ದೊಡ್ಡದಾಗಿದೆ, 3 ಫ್ಲೋರ್ ಇದೆ, ತುಂಬ ಕಲೆಕ್ಷನ್ಸ್ ಇದೆ. ಅದರಲ್ಲೂ ನ್ಯೂ ಇಯರ್ ಕ್ರಿಸ್ಮಸ್ ಇರೋದ್ರಿಂದ ಸಿಕ್ಕಾಬಟ್ಟೆ ಆಫರ್ ಬಿಟ್ಟಿದ್ದಾನೆ. ನೀವು ವಿಡಿಯೋನ ಎಂಡ್ ತನಕ ನೋಡಿ ಏನೆಲ್ಲ ಆಫರ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು ಈ ಡಿಮಾರ್ಟು. ಇಲ್ಲಿ ನಾವು ಕನಕಪುರ ಮೇನ್ ರೋಡಲ್ಲಿ ಇದೆ ಅಲ್ವಾ, ಆ ಡಿಮಾರ್ಟ್ಗೆ ಜಾಸ್ತಿ ಟೈಮ್ ಹೋಗೋದು. ಇಲ್ಲಿಗೆ ಇದು 2ನೇ ಸತಿ ಬರ್ತಾ ಇರೋದು. ನಂಗೆ ಈ ಡಿಮಾರ್ಟು ಸಖತ್ ಇಷ್ಟ ಆಯಿತು. ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಕೆಳಗಡೆ ಅಂದರೆ ಗ್ರೌಂಡ್ ಫ್ಲೋರಲ್ಲೆಲ್ಲ ನಮಗೆ ದಿನಸಿ ಏನು ಬರುತ್ತೆ ಅದೆಲ್ಲ ದಿನಸಿ ಎಲ್ಲ ಇದೆ. ಇನ್ನು ಫಸ್ಟ್ ಫ್ಲೋರಲ್ಲಿ ನಮಗೆ ಬಟ್ಟೆಗಳೆಲ್ಲ ಇದೆ. ಇನ್ನು ಸೆಕೆಂಡ್ ಫ್ಲೋರಲ್ಲಿ ಪಾತ್ರೆಗಳು, ಕಿಚನ್ ಐಟಮ್ಸ್ ಎಲ್ಲ ಏನು ಬರುತ್ತೆ ನೋಡಿ, ಅದೆಲ್ಲ ಅಲ್ಲಿದೆ. ಒಳಗಡೆ ಬಂದರೆ ನೀವು ನೋಡ್ಬೋದು, ಪ್ರತಿ ಒಂದರಲ್ಲೂ ಕೂಡ ಆಫರ್ ಬಿಟ್ಟಿದ್ದಾನೆ. ಒಂದು 3 ರುಪೀಸು, 5 ರುಪೀಸು ಎಲ್ಲ. ನಾವು ಮಾಮೂಲಿಯಾಗಿ ನಾವು ಹೋಲ್ಸೇಲ್ ಅಂಗಡಿಗಳಲ್ಲಿ ಎಲ್ಲ ತೊಗೋತೀವಲ್ವ, ಅಲ್ಲಿಗಿಂತ ಇಲ್ಲಿ 5 ರೂಪಾಯಿ, 10 ರೂಪಾಯಿ, 8 ರೂಪಾಯಿ ಆ ರೀತಿ ಕಡಿಮೆ ಇದೆ ಪ್ರತಿಯೊಂದು ಐಟಮ್ಸಲ್ಲೂ ಕೂಡ. ಏನೆಲ್ಲ ಬೇಕು ಮನೆಗೆ ಅಂದರೆ, ನಾನು ಲಾಸ್ಟ್ ಟೈಮ್ ಡಿಮಾರ್ಟಿಂದನೇ ತಂದಿರೋ ಸಾಮಾನೆಲ್ಲ ಇನ್ನೂ ಸ್ವಲ್ಪ ಎಲ್ಲ ಹಾಗೇ ಇದೆ. ಸದ್ಯಕ್ಕೆ ಈಗ ಏನು ಬೇಕೋ ಅದನ್ನು ಮಾತ್ರ ತೊಗೊಂಡೋಗೋಣ ಅಂತೇಳಿ ಬಂದಿದ್ದೀವಿ. ಬಿಸ್ಕೆಟ್ ಎಲ್ಲ ತುಂಬಾ ಆಫರ್ ಬಿಟ್ಟಿದ್ದಾನೆ. ಬಿಸ್ಕೆಟಲ್ಲೂ ಅಷ್ಟೇ 20 ರುಪೀಸ್, ಇದು ಏನು ಫ್ಯಾಮಿಲಿ ಪ್ಯಾಕ್ ಬರುತ್ತೆ ನೋಡಿ, 20 ರುಪೀಸ್, 30 ರುಪೀಸು ಕಡಿಮೆ ಇದೆ.
ಆರಾಮಾಗಿ ಬೈ ಮಾಡ್ಬೋದು. ಪ್ರತಿ ಐಟಮಲ್ಲೂ ಕೂಡ ಕಡಿಮೆ ಇದೆ ಫ್ರೆಂಡ್ಸ್, ನಿಜವಾಗ್ಲೂ ನೀವು ಒಮ್ಮೆ ಬನ್ನಿ, ತುಂಬ ಚೆನ್ನಾಗಿದೆ ಈ ಡಿಮಾರ್ಟ್ ಅಂತೂ. ಆದರೆ ಸಿಕ್ಕಾಪಟ್ಟೆ ರಶ್ಶು, ಎಷ್ಟು ಜನ ಅಂದರೆ ತುಂಬ ಜನ. ಲಯನ್ ಹನಿ ಏನು ನೋಡ್ತಾ ಇದ್ದೀನಿ ನೋಡಿ, ಸಫಾಲ್ ಹನಿ, ಡಾಬರ್ ಹನಿ ಎಲ್ಲ ಇತ್ತು. ಯಾವ್ದು ತಗೊಳ್ಳೋಣ ಅಂತ ನೋಡಿದೆ, ಬೈ ಒನ್ ಗೆಟ್ ಒನ್ ಇತ್ತು. ಮತ್ತು ಮನೇಲೊಂದು ಚಿಕ್ಕ ಬಾಟ್ಲಿದೆ ಹನಿ, ಮತ್ತು ಬೇಡ ಈ ಸತಿ ಬೇಡ, ನೆಕ್ಸ್ಟ್ ಟೈಮ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಹಾಗೆ ತನುಗೆಲ್ಲ ಏನೆಲ್ಲ ಬೇಕು, ಚಾಕೋಸು, ಬಿಸ್ಕೆಟ್ಗಳು ಅದನ್ನೆಲ್ಲ ಸ್ವಲ್ಪ ತೊಗೊಂಡ್ವಿ. ಚಾಕೋಸು ಏನು ತರಲ್ಲ ನಾನು ಯೂಶ್ವಲಿ, ಅವಳು ಈ ಸತಿ ಕೇಳಿದ್ಲು, ಅವಳು ಏನು ಕೇಳಿದ್ಲು ಅದನ್ನೆಲ್ಲ ತೊಗೊಂಡು ಬಂದ್ವಿ. ನೋಡ್ತಾ ಇದ್ದರೆ ಅದು ತೊಗೋಬೇಕು ಇದು ತೊಗೋಬೇಕು ಅಂತ ತೊಗೊಳ್ತಾನೆ ಇರ್ತೀವಿ. ಡಿಮಾರ್ಟ್ಗೆ ಹೋದರೆ ಇದೇ ಒಂದು ಪ್ರಾಬ್ಲಮ್ಮು. ಆದರೆ ಏನಂದರೆ ಒಂದು 3,000, ಒಂದು 2,500 3,000 ರೂಪಾಯಿ ಬರೀ ದಿನಸಿನೇ ತೊಗೊತೀನಿ ಅಂತ ಹೋದರೆ ಅಷ್ಟು ಇಡೀ ತಿಂಗಳೆಲ್ಲ ಆಗೋಷ್ಟು ದಿನಸಿನ ತಂದುಬಿಡ್ಬೋದು 3,000 ರೂಪಾಯಿಗೆ. ನಮಗೆ ಅಂದರೆ ನಮ್ಮ ಚಿಕ್ಕ ಫ್ಯಾಮಿಲಿಗೆ ಸಾಕಾಗುತ್ತೆ. ಸೊ ಇವಾಗ ಏನೆಲ್ಲ ಬೇಕು ಅದನ್ನೆಲ್ಲ ತೊಗೊಂಡು ಇವಾಗ ಮೇಲೆ ಸೆಕೆಂಡ್ ಫ್ಲೋರಿಗೆ ಬಂದಿದ್ದೀವಿ. ಸೆಕೆಂಡ್ ಫ್ಲೋರಲ್ಲೆಲ್ಲ ಪಾತ್ರೆಗಳೆಲ್ಲ ಇದೆಯಲ್ವಾ, ಅದನ್ನು ನೋಡೋಣ ಅಂತ ಬಂದ್ವಿ. ನನಗೆ ಈ ಬಾಟ್ಲು ನೋಡಿದ ತಕ್ಷಣ ಸಖತ್ ಇಷ್ಟ ಆಯಿತು. 200 ರೂಪೀಸ್ ಏನೋ ಇತ್ತಿದ್ದು, ತುಂಬ ಚೆನ್ನಾಗಿದೆ ನೋಡಿ. ಇದು ಒಂಥರ ಬ್ರಾಸ್ ಥರ ಕಲರಲ್ಲಿ ನೋಡಿದೆ, ತುಂಬ ಇಷ್ಟ ಆಯಿತು. ಬಟ್ ತೊಗೊಳ್ಳಿಲ್ಲ, ನೋಡೋಣ ನೆಕ್ಸ್ಟ್ ಅವಳು ಸ್ಕೂಲ್ ಶುರುವಾಗುವಾಗ ತೊಗೊಂಡ್ರಾಯ್ತು ಅಂತೇಳಿ. ಹಾಗೆ ಪ್ಲೇಟು ಕೂಡ ನೋಡಿ, ಬ್ರಾಸ್ದು ಪ್ಲೇಟ್ಗಳೆಲ್ಲ 190, 109 ಈ ರೇಂಜಲ್ಲೇ ಇತ್ತು. ಏನು ದೇವ್ರ ಪೂಜೆ ಸಾಮಾನಿಗೆ ಎಲ್ಲ ಐಟಮ್ಸು ಇದೆ. ಗಂಟೆ ಒಂದು ನೋಡಬೇಕಿತ್ತು, ಈ ಸತಿನೂ ಗಂಟೆ ತೊಗೊಳ್ಳೇ ಇಲ್ಲ. ನೋಡಬೇಕು, ಗಂಟೆ ಇದೆ ಅದನ್ನು ಹಾಕ್ಬಿಟ್ಟು ಬೇರೆ ತರೋಣ ಅಂತೇಳ್ಬಿಟ್ಟು ತೊಗೊಳ್ಳಿಲ್ಲ. ಅಲ್ಲಿಂದ ನೋಡಿಕೊಂಡು ಇನ್ನು ಪಾತ್ರೆ ಸೆಕ್ಷನಿಗೆ ಬಂದ್ರಂತೂ ಯಾವ್ದು ತೊಗೊಳ್ಳೋಣ ಯಾವ್ದು ಬಿಡೋಣ ಅಂತ ಅನಿಸುತ್ತೆ. ಎಲ್ಲದೂ ಕೂಡ ಬೇಕು ಅನಿಸುತ್ತೆ. ನನಗಂತೂ ಅಷ್ಟು ಇಷ್ಟ ಆಗುತ್ತೆ. ಲಂಚ್ ಬಾಕ್ಸ್ಗಳು ಅದೆಲ್ಲ ಕೂಡ ಕಡಿಮೆ ಪ್ರೈಸಲ್ಲೇ ಇದೆ, ಚೆನ್ನಾಗಿದೆ ಕಲೆಕ್ಷನ್ಸು. ಪ್ಲಾಸ್ಟಿಕ್ ಕಲರ್ ಡಬ್ಬಗಳು, ವಾಟ್ರ್ ಬಾಟ್ಲುಗಳೆಲ್ಲ 29, 39 ರೂಪೀಸು, 49 ರೂಪೀಸಿಗೆ ಒಳ್ಳೆ ಕ್ವಾಲಿಟಿ ಆಗಿರುವಂಥ ಬಾಟ್ಲುಗಳು ಸಿಗುತ್ತೆ ನೋಡಿ. ಇದು ವಾಟ್ರ್ ಬಾಟ್ಲು ಮಕ್ಕಳು ಕುಡಿಯುವಂಥದ್ದು 1000 ml 21 ರೂಪೀಸ್ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿದೆ, ಸಿಪ್ಪರ್ ಥರ. ಹಾಟ್ ಬಾಕ್ಸ್ಗಳು ನೋಡಿ, ಇವೆಲ್ಲ 39, 29 ಆ ಪ್ರೈಸಲ್ಲಿದೆ. ಇನ್ನು ನಾನು ತುಂಬ ದಿನದಿಂದ ಅಂದ್ಕೊಳ್ತಿದ್ದು, ನಾನು ಲಾಸ್ಟ್ ಟೈಮ್ ಬೇಗೂರಲ್ಲಿರುವಂಥ ಒಂದು ಇದಕ್ಕೆ ಹೋದೆ, ಅಂದರೆ ಬೇಗೂರಲ್ಲಿರುವಂಥ ಡಿಮಾರ್ಟು, ಅದರಲ್ಲಿ ಜಾಸ್ತಿ ಕಲೆಕ್ಷನ್ನೇ ಇರಲಿಲ್ಲ. ಇಲ್ಲಂತೂ ಬೇಕಾದಷ್ಟು ಕಲೆಕ್ಷನ್ಸ್ ಇದೆ. ನಾನು ತುಂಬ ದಿನದಿಂದ ಅನ್ಕೋತಾ ಇದ್ದೆ ಕೆಟಲ್ ತೊಗೋಬೇಕು ಅಂತ ಹೇಳ್ಬಿಟ್ಟು. ಅದು ಇವತ್ತು ಕೂಡ್ತು. ನಮ್ಮ ಪ್ರೆಸ್ಟೀಜು 699 ಇದು ಪಿಜನ್ನು 499 ಪಿಜನ್ ಚೆನ್ನಾಗಿರುತ್ತಂತೇಳಿ ಪಿಜನ್ನೇ ತೊಗೊಂಡಿದ್ದೀನಿ ನಾನು. ಹಾಗೆ ಫ್ರೆಂಡ್ಸ್, ಡಿಮಾರ್ಟಲ್ಲಿ ನನಗಿವತ್ತು 2 ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಇಲ್ಲಿ ಪಾತ್ರೆ ಸೆಕ್ಷನಲ್ಲಿ ಒಬ್ಬರು ಸಿಕ್ಕಿದ್ರು. ಅದಾದಮೇಲೆ ಕೆಳಗಡೆ ಬಿಲ್ ಹಾಕ್ಸುವಾಗಲೂ ಕೂಡ ಒಂದು ಫ್ಯಾಮಿಲಿ ಅವರು ಕೂಡ ಸಿಕ್ಕಿದ್ರು. ತುಂಬ ಪ್ರೀತಿಯಿಂದ ಮಾತಾಡ್ಸಿದ್ರು, ಖುಷಿ ಆಯಿತು ಅವ್ರ ಜೊತೆ ಮಾತಾಡಿ. ಸೊ ಇಲ್ಲಿ ಪಾತ್ರೆಗಳು ನೋಡ್ತಾ ಇದ್ದೆ, ಅವಾಗ ಅವ್ರು ಬಂದು ಮಾತಾಡ್ಸಿದ್ರು. ವಿಡಿಯೋನ ತೊಗೊಳ್ಳಿಲ್ಲ, ಜಸ್ಟ್ ಮಾತಾಡಿದೆ ಅಷ್ಟೇ. ಅಕ್ಕ ನೀವು ಯೂಟ್ಯೂಬ್ ಮಾಡ್ತೀರಲ್ವಾ, ಅದು ನೋಡಿದ್ದೀರಾ, ಅದಕ್ಕೆ ಹೌದಾ? ಆರಾಮಿದ್ದೀರಾ? ಹಾಂ, ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ? ಎಲ್ಲಿರೋದು ನೀವು? ಕೋಣನಕುಂಟೆ ಕ್ರಾಸ್.
ನೀವು? ನಮ್ದು ಇಲ್ಲೇ ಬನ್ನೇರ್ಘಟ್ಟ. ಹೌದಾ? ನೋಡಿದ್ದೀನಿ, ನಾನು ನೋಡ್ತಾ ಇರ್ತೀನಿ, ಅದಕ್ಕೆ ಹೌದಾ? ಥ್ಯಾಂಕ್ಸ್. ನಾವು ಹಂಗೆ ಸುಮ್ಮನೆ ಶಾಪಿಂಗ್ ಇಲ್ಲಿ ಬರ್ತೀವಿ, ಇಲ್ಲಾಂದ್ರೆ ಅಲ್ಲಿ ಹೋಗ್ತೀವಿ. ಇವಾಗ ಈ ಸಲ ಇಲ್ಲಿ ಬಂದು ಅದೇ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದ, ಇಲ್ಲ ಸುಮ್ಮನೆ ನೀನೇನೇನು ಹೇಳೋದು ನಾನು ನೋಡ್ತೀನಿ ಅಂತ ಹೇಳಿ. ಹೌದಾ? ಇನ್ನೇನು ಸಮಾಚಾರ? ಇನ್ನೇನು ಮಕ್ಕಳಿದಾರಾ? ಕರ್ಕೊ ಬಂದಿಲ್ಲ ಅವ್ರನ್ನ. ಹೌದಾ? ನಾವು ಅಲ್ಲಿ 4th ಬ್ಲಾಕ್ ಹೋಗಿ ಹಿಂಗೆ ಬಂದಿದ್ದೀವಿ. ಹೌದಾ? ಮನೆಗೆ ಸ್ವಲ್ಪ ಕಾಟನ್ ಸೆಟ್ ತಗೋಬೇಕಾಗಿತ್ತು. ನಾನು ಅದೇ ಸಾಮಾನು ತಗೋಣ ಅಂತ ಬಂದಲ್ಲ, ಹಂಗೆ ನೋಡ್ತಾ ಇದ್ದೀನಿ. ಚೆನ್ನಾಗಿ ಮಾಡ್ತಿರೋದು ನೋಡಿದೆ. ಥ್ಯಾಂಕ್ಸ್. ಸರಿ ಆಯ್ತಲ್ಲ. ಹಾಂ, ಆಯ್ತು. ಇದೆರಡಕ್ಕೆ 1300 ರೂಪಾಯಿ ಚಿಲ್ಲರೆ ಬರುತ್ತೆ. ಎರಡಕ್ಕೆ? ಇವೆರಡಕ್ಕೆ. ಹಾಂ, ನೋಡಿ ಇಲ್ಲ ಬಾಕ್ಸ್ ಅವ್ರ ಹತ್ರ ಕೇಳಿ ಚೆಕ್ ಮಾಡಿಸಿ ತಗೋಬೇಕು. ಇಲ್ಲಿ ಇರ್ತಾರೆ ಬರ್ತಾರೆ. ಇದು ವ್ಯಾರಂಟಿ ಸರ್, ಇದು ಗ್ಯಾರಂಟಿ ಸರ್. ಇದು ಕೊಡಲ್ವಂತೆ, ಅದು ಕೊಡ್ತಾರಂತೆ ವಂಡರ್ ಶೆಫ್ ಆದ್ರೆ. 2599 ರೂಪಾಯಿ. ಹಾಂ, ಇದು ಲೋಕಲ್ ಸರ್, ಇದು ಹಾಂ, ಚೆಕ್ ಮಾಡೋರು ಹಾಂ. ಯಾವುದು? ಅಲ್ಲ, ಅದ್ರಲ್ಲಿ ಚೆನ್ನಾಗಿದೆ, ಚೆಕ್ ಮಾಡಿ ಕೊಡ್ತಾರ ಇಲ್ವ ಅಂತ. ಕೊಡಲ್ಲ ಅಂತಿದ್ದಾರೆ. ಇದೆ ಅಲ್ಲ. ಇದೇ ಚಿನಿ, ಚೆಕ್ ಮಾಡಿ ಕೊಡ್ತಾರ ಅಂತ. ಪ್ರೀತಿ ಪ್ರೆಸ್ಟೀಜ್ ಮೋಮೋ 750 ಇಯರ್ ವಾರಂಟಿ. ಹಾಗೆ ಫ್ರೆಂಡ್ಸ್, ಇದೊಂದು ನೋಡಿದೆ, ಇದು ಕೂಡ ಮಲ್ಟಿ ಕೆಟಲ್ ಥರ, ಅದನ್ನು ನೋಡಿದೆ. ಮತ್ತು ಬೇಡ ಅಂತೇಳ್ಬಿಟ್ಟು ಮಾಮೂಲಿ ಕೆಟಲ್ನೇ ತಂದೆ. ಹಾಗೆಯೇ ಅದೊಂದು ಮಿಕ್ಸರ್ ಕೂಡ ತೊಗೊಂಡಿದ್ದೀನಿ. ಯಾವುದು? ಅದಕ್ಕೆ ತೊಗೊಳೋಣ, ಏನು ಮಾಡೋಣ, ಗ್ಯಾರಂಟಿ ಇಲ್ಲ ಅಂತವ್ರಲ್ಲ. ತಗೋಣ, ಏನು ಮಾಡೋದು? ಹಾಂ, ತಗೋಣ. ಚೆಕ್ ಮಾಡಿಸ್ಕೋಬೇಕು ಚಿನ್ನಿ ಅವ್ರ ಹತ್ರ. ಅವ್ರ ಹತ್ರ ಕೇಳೋಣ ಆ ಥರ ಸ್ಟಾಕ್. 1395, 1400 ರೂಪಾಯಿ. 1400. 1195. 5 ರೂಪಾಯಿ ಕಮ್ಮಿ, 1400. ಅಲ್ಲಿ ನಾವು ನೋಡಿದ್ವಾ ಪಾತ್ರೆಗಳು? ನಾನು ನೋಡೋದು ಇಡ್ಲ ಏನು ಮಾಡೋಣ ನಮ್ಮದು? ಅವ್ರು ಕೇಳಿ ಅಲ್ಲಿ ಇದಾರ ಆಂಟಿ. ಅಲ್ಲೋ ಕೇಳ್ತೀನಿ, ಚೆಕ್ ಮಾಡಿಸ್ಕೊ. ನಾನು ಹಿಂಗೆ ಕೇಳಿ ತಗೊಳ್ಳಿ. ಮೇಡಮ್, ಇದು ಚೆಕ್ ಮಾಡಿಕೊಡ್ತೀರಾ? ಕ್ಯಾಶ್ ಕೌಂಟರ್ ಹತ್ರ ಮಾಡಿ. ಕ್ಯಾಶ್ ನೋಡ್ಬೇಕಾ? ಕ್ಯಾಶ್ ಕೌಂಟ್ರಲ್ಲಿ ಚೆಕ್ ಮಾಡ್ತಾರೆ. ಫ್ರೆಂಡ್ಸ್, ಹಾಗೆಯೇ ಈ ಸ್ಟೀಲ್ ಪ್ಲೇಟ್ಗಳೆಲ್ಲ ತುಂಬ ಚೆನ್ನಾಗಿದೆ ನೋಡಿ. 49 ರುಪೀಸು, 45 ರುಪೀಸಿಗೆಲ್ಲ ಸಖತ್ ಚೆನ್ನಾಗಿದೆ. ಕ್ವಾಲಿಟಿ ಎಲ್ಲ ತುಂಬ ಇಷ್ಟ ಆಯಿತು ನನಗೆ ಈ ಪ್ಲೇಟ್ಸ್ ಎಲ್ಲ. ಬಟ್ ನಾನು ತೊಗೊಳ್ಳಿಲ್ಲ. ಆಮೇಲೆ ಚಾಪಿಂಗ್ ಬೋರ್ಡ್ ನೋಡಿದೆ, ಚಾಪಿಂಗ್ ಬೋರ್ಡು ಅಷ್ಟೇ 225 ಇತ್ತು, ಜಾಸ್ತಿ ಆಯಿತು. ಇನ್ನು ಹಳೇದೇ ಇದೆಯಲ್ಲ, ಕಡಿಮೆಗೆ ಏನಾದರೂ ಆನ್ಲೈನಲ್ಲಿ ಸಿಕ್ಕಿದ್ರೆ ತೊಗೊಂಡ್ರಾಯ್ತು ಅಂತೇಳ್ಬಿಟ್ಟು ಅದನ್ನು ಇಟ್ಬಿಟ್ಟು ಬರ್ತಾಯಿದ್ದೀವಿ ಈಗ ಮುಂದೆ. ಇನ್ನು ತುಂಬ ಯೂಜ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್, ಅಷ್ಟು ಚೆನ್ನಾಗಿದೆ. ಚಾಪರ್ಗಳು ನೋಡ್ಬೋದು. ಚಾಪರ್ ಹೋಗ್ಬಿಟ್ಟಿದೆ ನಮ್ಮ ಮನೆದು, 199 ಇತ್ತು. ಬಟ್ ಚಾಪರ್ ತೊಗೊಳ್ಳಿಲ್ಲ ನಾನು, ಯಾಕಂದರೆ ಜಾಸ್ತಿ ದಿನ ಬಾಳಿಕೆನೇ ಬರಲ್ಲ ಅದು, ಸುಮ್ಮನೆ ತೊಗೊಂಡ್ರು ಕೂಡ. ಅದಾದಮೇಲೆ ಇಲ್ಲಿ ಮುಂದೆ ನೋಡ್ತಾ ಇದ್ದೀವಿ. ಇಲ್ಲಿನ್ನೇನು ತೊಗೊಳ್ಳೋಂಥದ್ದು ಇನ್ನೇನು ಇರಲಿಲ್ಲ. ಈ ಸ್ಪೂನ್ಗಳು ಮತ್ತು ಇದೆಲ್ಲ ಲಾಸ್ಟ್ ಟೈಮ್ ನಾನು ಈ ಸ್ಪೂನ್ ಸ್ಟ್ಯಾಂಡು ಈ ಥರದ್ದೆಲ್ಲ ತೊಗೊಂಡೋಗಿದ್ದೆ ಅಲ್ವಾ, ಹಂಗಾಗಿ ಅದನ್ನೆಲ್ಲ ಏನು ತೊಗೊಳ್ಳಿಲ್ಲ ನಾನು. ಇನ್ನು ಬ್ಯಾಗ್ಗಳಲ್ಲೆಲ್ಲ ಸಖತ್ತು ಆಫರ್ ಇದೆ, ಬ್ಯಾಗ್ಗಳೆಲ್ಲ ತುಂಬ ಚೆನ್ನಾಗಿದೆ. ಹಾಗೆ ನನ್ನ ಕಣ್ಣು ಹೋಗೋದೇ ಈ ಪ್ಯಾನ್ಗಳ ಮೇಲೆ. ಎಷ್ಟು ಪ್ಯಾನ್ಗಳಿದ್ರೂ ಕೂಡ ಮತ್ತೆ ಮತ್ತೆ ಪ್ಯಾನ್ಗಳ ಮೇಲೆ ಆಸೆ ಆಗುತ್ತೆ ತೊಗೊಳ್ಳೋಣ ಅಂತೇಳ್ಬಿಟ್ಟು. ಆದರೂ ಈ ಸತಿ ಯಾವ ಪ್ಯಾನ್ಗಳನ್ನ ಕೂಡ ತೊಗೊಳ್ಳಿಲ್ಲ. ನಾನು ಆಲ್ರೆಡಿ ಇಂಡಸ್ ವ್ಯಾಲಿ ಅವ್ರ ಕಡೆಯಿಂದ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅದು ಯಾವುದು ಅಂತೇಳ್ಬಿಟ್ಟು. ಹಂಗಾಗಿ ಪ್ಯಾನ್ನ ನಾನೇನು ತೊಗೊಳ್ಳಿಲ್ಲ. ನೋಡೋದಕ್ಕೊಂಥರ ಆಸೆ ಆಗುತ್ತಲ್ವ,
ಸಖತ್ ಇಷ್ಟ ಆಗುತ್ತೆ. ಈ ಥರದ ಪ್ಯಾನ್ಗಳು, ಕಡಾಯಿಗಳು, ಅದಕ್ಕೆ ಲಿಡ್ಗಳೆಲ್ಲ ಗ್ಲಾಸ್ ಲಿಡ್ ಆ ಥರದ್ದೆಲ್ಲ ಇರುತ್ತಲ್ಲ, ಕ್ಯೂಟ್ ಆಗೋದು ನೋಡೋದಂದ್ರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಹಾಗೆಯೇ ಫ್ರೆಂಡ್ಸ್ ಮತ್ತೆ ಈಗ ಗ್ಯಾಸ್ ಸ್ಟವ್ ಹತ್ರ ಬಂದೆ. ಗ್ಯಾಸ್ ಸ್ಟವ್ನು ಅಷ್ಟೇ ತೊಗೋಬೇಕಂತ ತುಂಬ ಆಸೆ ಇದೆ. ಅದೇ ಗ್ಲಾಸ್ ಟಾಪ್ದು ಗ್ಯಾಸ್ ಸ್ಟವ್ ಬರುತ್ತಲ್ಲ ಅದು. ಸೊ ಲಾಸ್ಟ್ ಟೈಮ್ ನಾನು ನಿಜ ಹೇಳ್ಬೇಕಂದ್ರೆ ನಾನು ಗ್ಯಾಸ್ ಸ್ಟವ್ ತೊಗೋಬೇಕಂತ ಈ ಸತಿ ದುಡ್ಡು ಕೂಡ ಕೂಡಿ ಇಟ್ಕೊಂಡಿದ್ದೆ. ಮತ್ತು ಇನ್ನೊಂದು ಸ್ವಲ್ಪ ದಿನ ನಾನು ಆಫರಲ್ಲಿ ಬಿಡ್ತಾರಂತಲ್ವ, ಪ್ರೆಸ್ಟೀಜ್ ಇದ್ದಾಗ ಆಫರ್ ಬಿಟ್ಟಾಗ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು, ಸೊ ಅದನ್ನು ಸುಮ್ಮನೆ ಬಿಟ್ಬಿಟ್ಟು ಈ ಸತಿ ಬೇರೆ ಐಟಮ್ ಒಂದೆರಡು ಡಿಮಾರ್ಟಿಗೆ ಬಂದು ತೊಗೊಂಡಿದ್ದೀನಿ. ಅದೇ ದುಡ್ಡಲ್ಲಿ ಡಿಮಾರ್ಟಿಗೆ ಬಂದು ಒಂದೆರಡು ಐಟಮ್ ತೊಗೊಂಡಿದ್ದೀನಿ ಈ ಸಲ. ಪ್ರೆಸ್ಟೀಜು ಮನೆ ಪ್ರೆಸ್ಟೀಜ್ 2699. ಅದಾ ಪ್ರೀತಿ ಇಲ್ಲೂ ಇದೆಯಲ್ಲ 3999. 4 ಗ್ಯಾರಂಟಿ ಕೊಡಲ್ಲ. ಗ್ಯಾರಂಟಿ ಇಲ್ಲ, ವಾರಂಟಿ ವಾರಂಟಿ ಹೌದಾ? ಚೆನ್ನಾಗಿರ್ತಲ್ಲ. ಅಕಸ್ಮಾತ್ ಮನೆಗೆ ಹೋಗಿ ಏನಾರು ಆದರೂ ವಾಪಸ್ ತಗೊಳ್ಳಲ್ಲ. ಅದು ವಾರಂಟಿ ಇರುತ್ತಲ್ವ, ಅದಕ್ಕೆ ಹೌದಾ? ವಾರಂಟಿ ಇರೋ ಯಾರು ನೋಡಿದ್ದು ವಾಪಸ್ ತಗೊಳ್ಳಿ. ಹೌದಾ? ಸರ್ವಿಸ್ ಇರುತ್ತೆ. ಇದಕ್ಕಾದರೆ ಫ್ರೀ ಹೋಮ್ ಸರ್ವಿಸ್ ಇರಲ್ಲ. ಇರಲ್ಲ. ನಿಯರ್ ಬೈ ಎಲ್ಲಿರುತ್ತೋ ಅಲ್ಲೋ ನೀವೇ ತಗೊಳ್ಬೇಕು. ಪ್ರೆಸ್ಟೀಜ್ ಇದಕ್ಕೆ ತಗೊಂಡೋಗಿ ಮಾಡ್ತಾರೆ. ಕಿಚನ್ನು ಮತ್ತು ಬಟರ್ಫ್ಲೈ, ಪ್ರೀತಿ ಅವೆಲ್ಲ ಫ್ರೀ ಹೋಮ್ ಸರ್ವಿಸ್ ಇರುತ್ತೆ. ಫ್ರೀ ಹೋಮ್ ಸರ್ವಿಸ್ ಇರುತ್ತಾ? ಫ್ರೀ ಹೋಮ್ ಸರ್ವಿಸ್ ಇರುತ್ತಂತೆ. ಹೌದು, ಇದಕ್ಕೆ ಕಾಲ್ ಮಾಡ್ರೆ ವಾರಂಟಿ ಇರುತ್ತಂತೆ, ಗ್ಯಾರಂಟಿ ಇರಲ್ಲ. ಪ್ರೆಸ್ಟೀಜು 2699 ಇದೆ. ಇದು 1895 ಇದೆ ಪಿಜ್ಜಾ. ಅದೇ ಕಾಣುತ್ತೆ, ಸಿಗುತ್ತೆ. ಹಾಗೆ ಫ್ರೆಂಡ್ಸ್ ಇಲ್ಲಿ ಕಪ್ಗಳೆಲ್ಲ ನೋಡ್ತಾ ಇದ್ದೀನಿ. ನನಗೆ ಕಪ್ಗಳೆಲ್ಲ ತುಂಬಾ ಇಷ್ಟ. ಲಾಸ್ಟ್ ಟೈಮು ನೋಡಿದೆ, ಲಾಸ್ಟ್ ಟೈಮ್ ತೊಗೊಳ್ಳೇ ಇಲ್ಲ. ಈ ಸಲ ಒಂದು 3 ಕಪ್ ತೊಗೊಳ್ಳೋಣ. ಈ ರೀತಿ ಕಲರ್ ಕಪ್ಗಳು ತುಂಬ ಚೆನ್ನಾಗಿರುತ್ತಲ್ವ ಅಡುಗೆ ಮನೆಗೆ ಅಂತೇಳಿ, ಅದನ್ನು ಒಂದು 3 ಕಪ್ಪನ್ನು ತೊಗೊಳ್ಳೋಣ ಅಂತ ಈ ಸಲ ತೊಗೊಂಡೆ. ನಾನು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಯಾವ್ದು ತೊಗೊಂಡಿದ್ದೀನಿ ಅಂತೇಳಿ. ನನಗಂತೂ ತುಂಬಾ ಇಷ್ಟ ಆಯಿತು. ಎಲ್ಲ 29 ರುಪೀಸು, 39, 49 ರುಪೀಸಿಗೆ ಒಳ್ಳೊಳ್ಳೆ ಕಪ್ ಇದೆ ನೋಡಿ. ಈ ಪ್ಲೇಟ್ ಎಲ್ಲ ಜಸ್ಟ್ 39, 29ಗೆಲ್ಲ ಇದೆ. ಚೆನ್ನಾಗಿದೆ ಫ್ರೆಂಡ್ಸ್, ಎಲ್ಲ ಕಲೆಕ್ಷನ್ಸ್ ಕೂಡ ಸಖತ್ತಾಗಿದೆ. ನೀವು ಒಂದು ಸತಿ ಬಂದರೆ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ. 49 ರುಪೀಸ್. ಚಿನ್ನಿದು 2 ತಗೋ ಚಿನ್ನಿ. 49 ರುಪೀಸಿಗೆ ಇದೇ ತೊಗೋಬೋದಲ್ಲ. 42 ಪರ್ಫೆಕ್ಟ್ ಅಮೌಂಟ್. 42ನಾ? 45 ಏನು ಪರ್ಫೆಕ್ಟ್ ಅಮೌಂಟ್. ಅಷ್ಟು 49 ಇದನ್ನು ಇದಲ್ಲ. ಅದ್ಯಾವಾಗ ನೋಡಿದ್ರಲ್ಲ, ಇದಾ ಪುಟಾಣಿ? ಇದು 39 ರುಪೀಸ್. ಇದು ಈ ಥರದ್ದೇ ಇದ್ದಿರ್ತವೆ ಇನ್ನೊಂದು 39 ರುಪೀಸ್. ಚಿಕ್ಕದು 2. ಫ್ರೆಂಡ್ಸ್ ಬ್ರೇಕ್ಫಾಸ್ಟ್ ಪ್ಲೇಟ್ ಎಲ್ಲ ನೋಡಿ 69ಗೆ, 59, ಆಮೇಲೆ 29, ಚಿಕ್ಕ ಪ್ಲೇಟ್ಸ್ ಎಲ್ಲ 29 ಈ ರೀತಿ ಇತ್ತು. ಸೊ ನೋಡ್ತಾ ಇದ್ದರೆ ಅದನ್ನು ತೊಗೊಳ್ಳೋಣ ಇದನ್ನು ತೊಗೊಳ್ಳೋಣ ಅಂತ ಅನಿಸುತ್ತೆ. ಮತ್ತು ಜಾಸ್ತಿ ಹೊತ್ತೇನು ಅಲ್ಲಿ ನೋಡೋಕೆ ಹೋಗಲಿಲ್ಲ. ಅಂದರೆ ತಿಂಡಿ ಪ್ಲೇಟ್ಗಳು ಬ್ರೇಕ್ಫಾಸ್ಟಿಗೆ ಬೇಕಿತ್ತು, ಪ್ಲೇಟ್ಸ್ ಒಂದೆರಡು. ನೋಡೋಣ ಈ ಥರ ಚೆನ್ನಾಗಿದೆಯಲ್ಲ, ಕಡಿಮೆಗಿದೆಯಲ್ಲ, 79, 69ಗೆಲ್ಲ ಇದೆಯಲ್ವಾ ಅಂತೇಳ್ಬಿಟ್ಟು ನೋಡ್ತಾ ಇದ್ವಿ. 2 ಪ್ಲೇಟು ಕೂಡ ತೊಗೊಂಡ್ವಿ. ಇದು ತೊಗೊಳ್ಳೋದಾ ಅಂತ ಚೂಸ್ ಮಾಡಿಬಿಟ್ಟು ಕೊನೆಗೆ ಸೆಟ್ ಕಪ್ಪು ಮತ್ತು ಪ್ಲೇಟ್ಸ್ ಎರಡೂ ಇರುವಂಥ ಸೆಟ್ಟಿಂದು ಸ್ವಲ್ಪ ಕಡಿಮೆಗಿತ್ತು ಅಂತೇಳಿ ಅದನ್ನೇ ನೋಡಿದ್ವಿ. ಕ್ವಾಲಿಟಿ ಚೆನ್ನಾಗಿತ್ತು ಅಂತೇಳಿ ಅಲ್ಲಿಂದ ಇವಾಗ ನೇತಾಕ್ಬಿಟ್ಟು ಸಣ್ಣ ಕ್ಯಾಂಡಲ್ ಏನಾದರೂ ಎಷ್ಟು ಚೆನ್ನಾಗಿ. ಎಲ್ಲಿ ನೇತಾಕ್ತೀಯ? ಅಡುಗೆ ಮನೆಯಲ್ಲಿ. ಎಲ್ಲಿದೆ? ಏನಿದೆ ನೇತಾಕ? ಹೊರಗಡೆ ಏನಿದೆ ನೇತಾಕಕ್ಕೆ? ಚೆನ್ನಾಗಿ ಸ್ಪ್ರೇ ಬಾಟಲ್ ಮನೇಲೇ ಇದೆ. ತನುಗೆ ಕ್ಯಾಂಡಲ್ ಹೋಲ್ಡರ್ಸ್ಗಳು ಮತ್ತು ಗ್ಲಾಸ್ ಐಟಮ್ಗಳು, ಡೆಕೋರೇಷನ್ ಐಟಮ್ಗಳೆಲ್ಲ ತುಂಬಾ ಇಷ್ಟ.
ಬಟ್ ನಾನು ಅದಕ್ಕೆಲ್ಲ ಏನಕ್ಕೆ ಈಗ ದುಡ್ಡು ಹಾಕೋಣ ಬೇಡ ಅಂತ ಹೇಳ್ಬಿಟ್ಟು ಅವಳನ್ನು ಕರ್ಕೊಬಂದಿದ್ದಾಯಿತು. ತಗೊಳ್ಳೋಣ ಅಂತ ಇದ್ಲು. ಸೊ ಅದಾದಮೇಲೆ ಇದೆಲ್ಲ ಸ್ಕ್ರೀನ್ ಸೆಕ್ಷನ್ ನೋಡ್ಬೋದು. ಸ್ಕ್ರೀನ್ಗಳು, ಮ್ಯಾಟ್ಗಳು ತುಂಬ ಕಲೆಕ್ಷನ್ಸ್ ಇದೆ. ಕ್ವಾಲಿಟಿ ಎಲ್ಲ ಎಕ್ಸಲೆಂಟ್ ಆಗಿದೆ. ಸೊ ನಾನು ಲಾಸ್ಟ್ ಮಂತೆ ತೊಗೊಬಂದಿದ್ದರಿಂದ ಸ್ಕ್ರೀನ್ಗಳೇನು ತೊಗೊಳ್ಳಿಲ್ಲ. ಮ್ಯಾಟ್ಗಳು, ಡೋರ್ ಮ್ಯಾಟ್ಗಳು ಒಂದೆರಡು ತೊಗೊಂಡೆ. ನೋಡಿ ಎಷ್ಟದು? 219 ಮೇಲೆ ಕಾಲು ಒರ್ಸೋದಕ್ಕೆ 219 ಕೊಡ್ತಾ ಅಂತಾರೆ. ಡೋರ್ ಮ್ಯಾಟ್ಗಳೆಲ್ಲ ಸ್ವಲ್ಪ ಕಾಸ್ಟ್ಲಿ ಅನಿಸ್ತು. ಆನ್ಲೈನಲ್ಲಿ ಸ್ವಲ್ಪ ಕಡಿಮೆ ಸಿಗುತ್ತೆ. ಡೋರ್ ಮ್ಯಾಟ್ ಎಲ್ಲ ಸ್ವಲ್ಪ ಇಲ್ಲಿ ಜಾಸ್ತಿನೇ ಅಂತ ನನಗನ್ನಿಸ್ತು. ಸೊ ಅಲ್ಲೆಲ್ಲ ನೋಡಿಕೊಂಡು ಒಂದೆರಡು ಡೋರ್ ಮ್ಯಾಟ್ ಕೂಡ ತೊಗೊಂಡೆ, ಸ್ವಲ್ಪ ಕಡಿಮೆ ಪ್ರೈಸಿಂದು. ಅದಾದಮೇಲೆ ಈ ಗ್ಲಾಸು ಜಾರ್ಗಳು ನೋಡಿ ತೊಗೋಬೇಕು ಅಂತ ಅನ್ನಿಸ್ತು. ನನ್ನ ಹಸ್ಬೆಂಡ್ ಅವನ್ನೆಲ್ಲ ತೊಗೊಂಡು ತುಂಬ್ಕೊಳ್ಳೋದೇನಕ್ಕೆ, ಸಾಕು ಬೇಡ ಏನು ಅಂತಂದರು. ಸರಿ ಅಂತೇಳ್ಬಿಟ್ಟು ಅದನ್ನೇನು ತೊಗೊಳ್ಳಿಲ್ಲ. ಟವಲ್ ಬೇಕಿತ್ತು, ಹಂಗಾಗಿ ಟವಲ್ ತೊಗೊತಾ ಇದ್ದೀವಿ ಈಗ. ಯಾವುದು? ಬಾತ್ ಟವಲ್ 99 ನನಗೆ ಎಳೆದುಬಿಟ್ಟೆ ಈಗ. ತಳ್ಳೆ ಏನಾಗುತ್ತೆ. ಈ ಕಲರ್ ಅಂತ ಪಿಂಕ್ ಕಲರ್ 99 ನಾನು ನೋಡೋದನ್ನು. ಮನೆ ಟವಲ್ 99 ಇದು 99 ಇದು ಪ್ರೈಸ್ 179. ಎಷ್ಟು ತಗೊಂಡೆ ಹೇಳು? 2 ತಗೊಂಡ ಸಾಕು ನೋಡಿ. 2 ಇದು ಬೇಡ ಬಾ ಸಾಕು ನೋಡಿ. ನೆಕ್ಸ್ಟ್ ಇನ್ನೊಂದಕ್ಕೆ ಹೋಗೋಣ ನೋಡಿ. ಹಾಂ ಸಾಕು ನೋಡಿ. ಬಾ ಇರಲಿ ಬಾ, ಮನೇಲಿದ್ದಾವೆ ಬಾ ಬೇಕದು. ಹಾಂ ಇದು ಚೆನ್ನಾಗಿದೆ. ಎಲ್ಲ ನೋಡಿದ್ವಲ್ಲ ಇದೆ ಕಡೆ. ಹಾಂ ಯಾವ ಥರ ಬೇಡ ಮನೆ ನೋಡಿ ಫಸ್ಟ್ ಫ್ಲೋರಲ್ಲಿ ಏನಿದೆ ನೋಡೋಣ. ಸಾಕಿತ್ತು. ಎಷ್ಟು ಮನೆ ಇದು? 149 199. ಆಗಲೇ ತೊಗೊಂಡ್ರಲ್ಲ ಅದು ಯಾವುದು? ಡಿಸೈನ್ ಇಲ್ಲ, ಪ್ಲೈನ್ ಇದು. ಬೇಡ ಬಿಡು ಮನೆ, ಅದೇ ಇರಲಿ ಬಿಡು. ಫ್ರೆಂಡ್ಸ್ ಎಲ್ಲ ತೊಗೊಂಡು ಈಗ ಮುಂದೆ ಬರ್ತಾ ಇದ್ದೀವಿ. ಇಲ್ಲಿ ಈ ಪ್ಲಾಸ್ಟಿಕ್ ಫ್ಲವರ್ಗಳು ಬರ್ತಾವಲ್ಲ ಫ್ರೆಂಡ್ಸ್, ಬೊಕ್ಕೆ ಥರ ವಾಸು, ಸೊ ಅದನ್ನೆಲ್ಲ ಇಟ್ಟಿದ್ರು. ಅದನ್ನು ತೊಗೋಬೇಕಿತ್ತು ನಾನು, ಯಾಕಂತಂದರೆ ತುಂಬ ದಿನದಿಂದ ಅನ್ಕೋತಾ ಇದ್ದೆ. ತನು ಒಂದು ವಾಸ್ ಮಾಡಿಟ್ಟಿದ್ದಾಳೆ ನ್ಯೂಸ್ ಪೇಪರಲ್ಲಿ, ಅದಕ್ಕೆ ಹಾಕೋದಕ್ಕೆ ಈ ಫ್ಲವರ್ಸ್ ಬೇಕಿತ್ತು. ಬಟ್ ಇದು ಪ್ರೈಸ್ ನೋಡಿದ ಮೇಲೆ ನಂಗೆ ಅನ್ನಿಸ್ತು ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು. ಅಂದರೆ ತುಂಬ ಏನು ತಿಕ್ಕಾಗಿರಲಿಲ್ಲ ಬೊಕ್ಕೆಗಳು, ಹಂಗಾಗಿ ತೊಗೊಳ್ಳಿಲ್ಲ. 119 ರುಪೀಸು 129 ರುಪೀಸಲ್ಲಿತ್ತು. ಸರಿ ಬೇಡ, ಅಲ್ಲೇ ಎಲ್ಲಾದರೂ ರೋಡ್ ಸೈಡಲ್ಲೆಲ್ಲ ಇಟ್ಟಿರ್ತಾರಲ್ವ, ಅವ್ರ ಹತ್ರ ಸ್ವಲ್ಪ ಕಡಿಮೆ ಆಗಿರುತ್ತಂತೇಳಿ ಇದನ್ನು ತೊಗೊಳ್ಳಿಲ್ಲ. ನೋಡಿಬಿಟ್ಟು ಈಗ ಮುಂದೆ ಸೆಕ್ಷನ್, ಬೇರೆ ಸೆಕ್ಷನ್ಗೆ ಹೋಗ್ತಾ ಇದ್ದೀವಿ. ತೊಗೊಂಡ್ವಿ. ತಾಂಡಿಗೆ ಮುಂದೆ ಫ್ರೆಂಡ್ಸ್, ಇದು ಫಸ್ಟ್ ಫ್ಲೋರಲ್ಲಿರುವಂಥ ಕ್ಲಾತ್ ಸೆಕ್ಷನು. ಇವಾಗ ಅದಕ್ಕೆ ಬಂದಿದ್ದೀವಿ. ನೋಡ್ತಾ ಇದ್ದೀವಿ. ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಟೀ ಶರ್ಟು, ಪ್ಯಾಂಟ್ಗಳೆಲ್ಲ 79 ರುಪೀಸಿಗೆ, 89 ರುಪೀಸಿಗೆ ಈ ಪ್ರೈಸಲ್ಲೆಲ್ಲ ಚೆನ್ನಾಗಿದೆ. ಇನ್ನು ನಮ್ಮ ತನು ಏಜಿನಂಥವ್ರಿಗೆಲ್ಲ ಒಂದು 200, 150 ಆ ರೇಂಜಲ್ಲಿ ಟೀ ಶರ್ಟ್ಗಳೆಲ್ಲ ಇದೆ. ಬಟ್ ನನಗೇನೋ ಅಷ್ಟೊಂದು ಏನು ತೊಗೋಬೇಕಂತ ಅನ್ನಿಸ್ಲಿಲ್ಲ. ಜಾಕೆಟ್ಗಳೆಲ್ಲ ಚೆನ್ನಾಗಿದೆ, ಆದರೆ 1200, 1500 ಆ ರೇಂಜಲ್ಲಿದೆ. ತನು ಒಂದು ಜಾಕೆಟ್ ಕೇಳ್ತಾ ಇದ್ಲು, ಬಟ್ ನಾನು ಅಷ್ಟೊಂದು ಪ್ರೈಸ್ ಇದೆ ಬೇಡ ಅಂತ ಹೇಳಿದೆ. ಶೂಸ್ ನೋಡಿದೆ, ಇರೋ ಶೂನೇ ಹಾಕೋತಾ ಇಲ್ವಲ್ಲ ಅಂತೇಳ್ಬಿಟ್ಟು ಮತ್ತೆ ಶೂನು ಏನು ತೊಗೊಳಕ್ಕೆ ಹೋಗಲಿಲ್ಲ. ಒಟ್ಟಾರೆಯಾಗಿ ಸುಮ್ಮನೆ ಎಲ್ಲ ಕಡೆ ನೋಡಿದ್ವಿ ಏನೇನು ಸಿಗುತ್ತೆ ಅಂತೆಲ್ಲ. ಕುರ್ತಿಗಳು ಮತ್ತು ಪ್ಯಾಂಟ್ಗಳು, ಲೆಗ್ಗಿಂಗ್ಸ್ಗಳು, ಹಾಗೆಯೇ ಜಾಕೆಟ್ಗಳು, ಜೀನ್ಸ್ ಪ್ಯಾಂಟ್ಗಳು,
ಮತ್ತು ಟಾಪ್ಗಳು ಈ ಥರದ್ದೆಲ್ಲ ಸಿಗುತ್ತೆ. ಶರ್ಟು ಈ ಥರದ್ದೆಲ್ಲ ಆರಾಮಾಗಿ ಇಲ್ಲಿ ಬಂದು ಒಂದೇ ಕಡೆ ಪರ್ಚೇಸ್ ಮಾಡ್ಬೋದಲ್ವಾ. ಹಂಗಾಗಿ ಡಿ ಮಾರ್ಟೇ ಬೆಸ್ಟ್ ಅಂತ ಹೇಳ್ಬೋದು, ಎಲ್ಲ ಒಂದೇ ಕಡೆ ಸಿಗೋದ್ರಿಂದ. ಅದರಲ್ಲೂ ಈ ಗೊಟ್ಟಗೆರೆ ಹತ್ರ ಇರುವಂಥ ಡಿ ಮಾರ್ಟ್ ಅಂತೂ ತುಂಬಾ ದೊಡ್ಡದು ಫ್ರೆಂಡ್ಸ್, ಸಿಕ್ಕಾಬಟ್ಟೆ ಕಲೆಕ್ಷನ್ಸ್ ಇದೆ. ಇನ್ನು ನ್ಯೂ ಇಯರು ಮತ್ತು ಕ್ರಿಸ್ಮಸ್ ಇರೋದ್ರಿಂದ ಅಂತೂ ಸಿಕ್ಕಾಬಟ್ಟೆ ಆಫರ್ ಹಾಕಿದ್ದಾನೆ. ಸೊ ಆರಾಮಾಗಿ ಬಂದು ನೀವು ಕೂಡ ಪರ್ಚೇಸ್ ಮಾಡಿ, ಇನ್ನು ಟೈಮ್ ಇದೆ ಅಲ್ವಾ. ಸೊ ಎಲ್ಲ ಪರ್ಚೇಸ್ ಮಾಡಿ ಬಿಲ್ಲೆಲ್ಲ ಹಾಕ್ಸಿ ಇವಾಗ ಹೊರಗಡೆ ಬಂದಿದ್ದೀವಿ ನೋಡಿ. ಇದೇ ಡಿ ಮಾರ್ಟು ಚೆನ್ನಾಗಿದೆ ಫ್ರೆಂಡ್ಸ್, ನೀವು ಒಂದು ಟೈಮ್ ಇಲ್ಲಿ ಬಂದು ಇಲ್ಲೂ ಕೂಡ ನೀವು ಶಾಪಿಂಗ್ ಮಾಡ್ಬೋದು. ಎಲ್ಲ ಇವಾಗ ಬ್ಯಾಗು ಒಳಗಡೆ ಹಾಕ್ಕೊಂಡು ಇವಾಗ ಎತ್ಕೊಂಡು ಹೊರಟ್ವಿ ನಾವು. ಫ್ರೆಂಡ್ಸ್ ಶಾಪಿಂಗ್ ಅಂತೂ ಆಯಿತು, ಈಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಏನೆಲ್ಲ ಶಾಪಿಂಗ್ ಮಾಡಿದ್ವಿ ಅಂತೇಳಿ. ಓಕೆ, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.